ಎಲ್ಲ ಗೃಹಲಕ್ಷ್ಮಿಯರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಇದೆ. ಸೋಮವಾರ 15, 16, 17ನೇ ಕಂತಿನ ಹಣ ಒಟ್ಟಿಗೆ 6,000 ಹಣ ಜಮಾ ಆಗುತ್ತೆ. ಅಂದ್ರೆ ಜಸ್ಟ್ ಇಮೇಜ್ ಮಾಡಿ ಯಾವ ರೀತಿ ಗುಡ್ ನ್ಯೂಸ್ ಇರ್ಬೋದಂತ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಮಾಹಿತಿ. 3 ಕಂತುಗಳ ಹಣ 6,000 ರೂಪಾಯಿ ಬಂದ್ರೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಹೌದು ಸ್ನೇಹಿತರೆ, ಜನವರಿ 1ರ ಒಂದು ಪ್ರಯುಕ್ತ ಅಂದ್ರೆ ಹೊಸ ವರ್ಷದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಈಗ 6,000 ಹಣವನ್ನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. ಹಾಗೂ ಅದ್ರ ಜೊತೆಗೆ ಇಲ್ಲಿವರೆಗೆ 15ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೊ ಅವ್ರಿಗೆ ಇನ್ನು ಮುಂದೆ 15ನೇ ಕಂತಿನ ಹಣ ಬರೋದಿಲ್ಲ, ಸ್ಟಾಪ್ ಆಗಿದೆ. ಹೌದು ಸ್ನೇಹಿತರೆ, ಯಾರಿಗಾದ್ರೂ 15ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ಪೆಂಡಿಂಗ್ ಇದೆ ಅಂದ್ರೆ ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡಿ. ಯಾಕಂದ್ರೆ ನಿಮ್ಗೆ 15ನೇ ಕಂತಿನ ಹಣ ರಿಲೀಸ್ ಆಗೋದಿಲ್ಲ, ಬಂದ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಬನ್ನಿ, ಎಲ್ಲಾ ಗೃಹಲಕ್ಷ್ಮಿಯರು 15ನೇ ಕಂತಿನ ಹಣ ಕಾಯೋರು, 16ನೇ ಕಂತಿನ ಹಣ ಅಂದ್ರೆ 16ನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಇಲ್ಲ, ಇನ್ನು ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ 17ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಂದ್ರೆ ಮೂರಿಗೆ ಒಟ್ಟಿಗೆ ಒಂದು 6,000 ಹಣವನ್ನ ಪಡೆಯುವಂತ ಒಂದು ಅದೃಷ್ಟ ನಿಮ್ಮದಾಗಿದೆ. 6,000 ಹಣ ಬರುತ್ತೆ. ಹಾಗಾದ್ರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ನೀವು ನೋಡ್ಬೇಕಾಗಿರೋದು ಇಲ್ಲೇನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ. 16ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಅಂತ. ಆಮೇಲೆ ಉಳಿದಂತ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ 16ನೇ ಕಂತಿನ ಹಣ ಇನ್ನು ಬಿಡುಗಡೆ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಆರ್ಥಿಕ ಇಲಾಖೆಯಿಂದ ಬ್ಯಾಂಕ್ ಗಳಿಗೆ ಇನ್ನು ಟ್ರಾನ್ಸ್ಫರ್ ಆಗಿಲ್ಲಂತೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ಮಾಮೂಲಾಗಿ ಪ್ರತಿ ತಿಂಗಳ ಆಗುವಂತ ಒಂದು ಟೆಕ್ನಿಕಲ್ ಇಶ್ಯೂ ಏನಿದೆ, ಅಂದ್ರೆ ಕೆಲವೊಂದು ಜಿಲ್ಲೆಗಳ ಹೆಸರುಗಳು ಅಲ್ಲಿ ಶೋ ಆಗ್ತಾ ಇಲ್ಲಂತೆ. ಹೌದು ಸ್ನೇಹಿತರೆ, ಆ ಒಂದು ಕಾರಣದಿಂದಾಗಿ ಇನ್ನು ಈ ಒಂದು 16ನೇ ಕಂತಿನ ಹಣ ಬ್ಯಾಂಕ್ ಗಳಿಗೆ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ. ಹೌದು ಸ್ನೇಹಿತರೆ, ಇಲ್ಲಿ ಯಾಕಂದ್ರೆ ಡಿಬಿಟಿ ಪುಷ್ ಮಾಡ್ಬೇಕಾದ್ರೆ ಎಲ್ಲಾ ಜಿಲ್ಲೆಗಳ ಒಂದು ಹೆಸರುಗಳು ಶೋ ಆಗ್ಬೇಕು. ಸೊ ಆ ಒಂದು ಕಾರಣದಿಂದಾಗಿ ಇನ್ನು 16ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲಂತೆ. ಹಾಗಾದ್ರೆ ಇಲ್ಲಿ 15ನೇ ಕಂತಿನ ಹಣದ ಬಗ್ಗೆ ಒಂದು ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಬಂದಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಯಾರಿಗೆ ಇನ್ನು 15ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವರು ನಾನು ಹೇಳಿದ್ದೆ ನಿಮ್ಗೆ ಮೊದಲಿಗೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಬೇಕಂತ. ಸೊ ಈಗಾಗಲೇ ಎಲ್ಲರಿಗೂ ಹಣವನ್ನ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. 15ನೇ ಕಂತಿನ ಹಣ ಏನಿದೆ ಆಲ್ರೆಡಿ ಬಿಡುಗಡೆ ಆಗಿದಂತೆ. ಸೊ ಇನ್ನು ನಿಮಗೆ ಬಂದಿಲ್ಲಪ್ಪ ಅಂತಂದ್ರೆ ನಿಮಗೆ ಈ ಒಂದು ಹಣ ಬರುವಂತ ಸಾಧ್ಯತೆ ಕಡಿಮೆ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ತಿರದ ಒಂದು ಏನು CDPO ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಹೋಗಿ ನೀವು ಭೇಟಿಯನ್ನ ಮಾಡ್ಬೇಕಾಗುತ್ತೆ. ಸೊ ಇನ್ನು 17ನೇ ಕಂತಿನ ಹಣದ ಒಂದು ಗುಡ್ ನ್ಯೂಸ್ ಅಂತ ಹೇಳಿದೆ. ಅಂದ್ರೆ ಒಟ್ಟಿಗೆ 3 ಕಂತುಗಳ ಹಣ ಬರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಅಂದ್ರೆ ಇದೇ ಸೋಮವಾರ ಏನಿದೆ ಈ ಒಂದು 16ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತೆ. ಸೊ ಅಂದ್ರೆ ಇಲ್ಲಿ 15ನೇ ಕಂತಿನ ಹಣ ಇನ್ನು ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ. 15 ಮತ್ತು 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇನ್ನು 17ನೇ ಕಂತಿನ ಹಣದಲ್ಲಿ ಅಂದ್ರೆ 3 ಕಂತುಗಳ ಹಣ 6,000 ರೂಪಾಯಿ ಯಾವ ರೀತಿ ಬರುತ್ತಪ್ಪ ಅಂದ್ರೆ, ಇಲ್ಲಿ ಕೆಲವೊಬ್ಬರಿಗೆ ರೇಷನ್ ಕಾರ್ಡ್ಗಳನ್ನ ಏನು ರದ್ದು ಮಾಡಿದ್ರು, ಸೊ ಅಂತವರ ಒಂದು ರೇಷನ್ ಕಾರ್ಡ್ ರದ್ದಾಗಿರೋದ್ರಿಂದ, ಸೊ ಅಂದ್ರೆ ಕೆಲವರು ಬಡವರಿದ್ರು ಕೂಡ ರೇಷನ್ ಕಾರ್ಡ್ ರದ್ದು ಮಾಡಿದ್ರು, ಅಂತವರ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಅಂತೆ. ಸೊ ಅಂದ್ರೆ ಅವರಿಗೆ ಈ ಒಂದು 15, 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ 6,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ 17ನೇ ಕಂತಿನ ಹಣ ನಿಮಗೆ ಜನವರಿ ಫಸ್ಟ್ ವೀಕ್ ನಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ನಮ್ಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ. ಅಂದ್ರೆ 17ನೇ ಕಂತಿನ ಹಣ ಜನವರಿ ಫಸ್ಟ್ ವೀಕ್ ನಲ್ಲಿ ಬರುತ್ತೆ. ನಿಮ್ಗೆ 16ನೇ ಕಂತಿನ ಹಣ ಏನಿದೆ ಇದೇ ಸೋಮವಾರ ದಿನ ನಿಮ್ಗೆ ಬಿಡುಗಡೆ ಆಗುತ್ತೆ. ಇನ್ನು 15ನೇ ಕಂತಿನ ಹಣ ಕೆಲವರಿಗೆ ಬರುವಂತ ಸಾಧ್ಯತೆ ಸೋಮವಾರ ಇದೆ. ಸೊ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನೀವು CDPO ಅಧಿಕಾರಿಗಳನ್ನ ಭೇಟಿ ಮಾಡಬೇಕು. ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಆ ಒಂದು ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾಗಿದೆ ಎಂಬುದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೆಲವರಿಗೆ 6,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಎಲ್ಲರೂ ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಖಾತೆ ಕೂಡ ಇದೇ ಸೋಮವಾರದಿಂದ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಎಷ್ಟು ಹಣ ಬಂತು, ಯಾರಿಗೆ ಇನ್ನು ಬಂದಿಲ್ಲ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಗೆ ತಿಳಿಸಿ.